ಹೋಟೆಲ್ ಅಂದರೆ ಸಾಕು ನಮಗೆ ನೆನಪಾಗೋದು ವೆರೈಟಿ ಫುಡ್. ಆ ಫುಡ್ಗಳ ಹೆಸರು ಕೇಳ್ತಾ ಇದ್ರೆ ಬಾಯಲ್ಲಿ ನೀರು ಇರುತ್ತೆ. ಆದರೆ ದಿನ ಮುಗಿದಂತೆ ಈ ತಿನಿಸುಗಳು ವೇಸ್ಟ್ ಆಗಿ ಬಿಸಾಕುವ ಪರಿಸ್ಥಿತಿ ಬರುತ್ತೆ. ಆದರೆ ನಗರದ ರೆಸ್ಟೋರೆಂಟ್ ಮಾತ್ರ ಕೊಂಚ ಡಿಫ್ರೆಂಟ್. ಯಾಕೆ ಅಂತ ತೋರಿಸ್ತೀವಿ, ನೋಡ್ಕೊಂಡು ಬನ್ನಿ. ಸಾಮಾನ್ಯವಾಗಿ ರೆಸ್ಟೋರೆಂಟ್ಗಳಲ್ಲಿ ಕೊನೆಯಲ್ಲಿ ಉಳಿಯುವ ಊಟವನ್ನ ಚೆಲ್ಲುತ್ತಾರೆ. ಆದ್ರೆ ಇಂದಿರಾನಗರದ ಬಿಬ್ಲಾಸ್ ರೆಸ್ಟೋರೆಂಟ್ನಲ್ಲಿ ಮಾತ್ರ ಹಾಗೆ ಆಗಲ್ಲ. ಯಾಕಂದ್ರೆ ಇಲ್ಲಿ ಪ್ರತಿನಿತ್ಯ ಉಳಿದ ಆಹಾರವನ್ನ ರೆಸ್ಟೋರೆಂಟ್ ಹೊರಗಡೆ ಇರುವ ಫ್ರಿಡ್ಜ್ನಲ್ಲಿ ಇಡ್ತಾರೆ. We do this idea. I think it's helpful for the poor people when they haven't money and they cannot own money, and they can come open the chiller and have a food and go. It's free, cost 100%. We need to help the people, poor people. I feel very sad when I see people in the road. They sit down and they are. I feel the pain for that. ಕಳೆದ 1 ತಿಂಗಳಿನಿಂದ ಈ ಕಾರ್ಯವನ್ನ ಇಲ್ಲಿನ ಹೆಡ್ ಶೆಫ್ ಶುರು ಮಾಡಿದ್ದಾರೆ. ಇವರು ತಯಾರಿಸಿ ಉಳಿದಿರುವ ತಿನಿಸುಗಳನ್ನ ಫ್ರಿಡ್ಜ್ ಆಫ್ ಕೈಂಡ್ನೆಸ್ ಹೆಸರಿನ ಈ ಫ್ರಿಡ್ಜ್ನಲ್ಲಿ ಇಡ್ತಾರೆ. ಇಲ್ಲಿಗೆ ಬರೋ ಬಡ ಜನರಿಗೆ ಅವರಿಗೆ ಬೇಕಾದ ತಿನಿಸುಗಳನ್ನ ಉಚಿತವಾಗಿ ಕೊಟ್ಟು ಕಳಿಸ್ತಾರೆ. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈ ಕಾನ್ಸೆಪ್ಟ್ ಪ್ರತಿಯೊಬ್ಬರು ಆ್ಯಡ್ ಮಾಡ್ಕೋಬೇಕು. ಎಲ್ಲೆಲ್ಲಿ ಹೋಟ್ಲಿದೆ, ಎಲ್ಲೆಲ್ಲಿ ಮದುವೆ ಛತ್ರಗಳಿದೆ, ಅವರೆಲ್ಲರೂ ಈ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡ್ರೆ ಅರ್ಧ ಜನ ಹೊಟ್ಟೆ ಹಸಿದಿರಾ ನೆಮ್ಮದಿಯಾಗಿ ಊಟ ಮಾಡಿ ಮಲ್ಕೋಬಹುದು ಅಂತ ನನ್ನ ಅಭಿಪ್ರಾಯ. ಇನ್ನು ಈ ಫ್ರಿಡ್ಜ್ನಲ್ಲಿ ಹಣ್ಣು, ಸ್ವೀಟ್ಸ್, ವೆಜ್ ಹಾಗೂ ನಾನ್ ವೆಜ್ ಊಟ, ಬಿಸ್ಕೆಟ್ ಮತ್ತು ನೀರಿನ ಬಾಟಲ್ ಕೂಡ ಇಡ್ತಾರೆ. ದುಡ್ಡಿಲ್ಲದೆ ಹಸಿದು ಬಂದವರಿಗೆ ಉಚಿತವಾಗಿ ಊಟವನ್ನ ಕೊಟ್ಟು ಕಳಿಸ್ತಾರೆ. ಒಟ್ನಲ್ಲಿ ಬಡ ಜನರು ಹಸಿವಲ್ಲಿ ಇರಬಾರ್ದು ಅನ್ನೋದೇ ಇವರ ಆಶಯವಾಗಿದೆ. ಹೋಟೆಲ್ ಅಂದರೆ ನಮಗೆ ಸಾಕಷ್ಟು ಬಾರಿ ನೆನಪಾಗೋದು ವೆರೈಟಿ ಆದ ಊಟಗಳು. ಆದರೆ ಹೋಟೆಲ್ಗಳಲ್ಲಿ ಏನು ಮಾಡ್ತಾರೆ, ದಿನ ಕಳೆದಂತೆ ಅದು ಊಟ ಮಿಕ್ಕ ಹೋಗುತ್ತೆ ಮತ್ತು ಬಿಸಾಕೋ ಪರಿಸ್ಥಿತಿ ಬರುತ್ತೆ. ಇಲ್ಲಿನ ಹೆಡ್ ಶೆಫ್ ಆಗಿರುವ ಅಮರ್ ಅವರು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಏನು ಅಂದರೆ ಬಡವರಿಗೆ ಉಚಿತವಾಗಿ ಊಟ ಹಂಚೋ ಒಂದು ಈ ಕೆಲಸ. ಇವರ ಈ ನಿಸ್ವಾರ್ಥ ಸೇವೆಗೆ ನಾವು ಹಾರೈಸೋಣ. ಕ್ಯಾಮ್ರಾಮನ್ ಯುಗಂಧರ್ ಜೊತೆ ಪ್ರಿಯಾಂಕಾ ತಳವಾರ್, ಸುವರ್ಣ ನ್ಯೂಸ್, ಬೆಂಗಳೂರು.